ನಾವ ಈ ವಿಡಿಯೋದಾಗ ಇನ್ಹೆರಿಟೆನ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿಸ್ಟಮ್ದ ಇನ್ನೊಂದು ಪಿಲ್ಲರ್ ನೋಡೋಣ ಅಂತ. ಇನ್ಹೆರಿಟೆನ್ಸ್ ಅಂತಂದ್ರ ಒಂದು ಕ್ಲಾಸದ ಸ್ಟೇಟ್ ಅಂದ್ರೆ ವೇರಿಯೇಬಲ್ಸ್, ಆಮೇಲೆ ಬಿಹೇವಿಯರ್ ಅಂದ್ರೆ ಮೆಥಡ್ಸ್ ನ ಇನ್ನೊಂದು ಕ್ಲಾಸ್ದಾಗ ರಿಯೂಸ್ ಮಾಡೋದಕ್ಕೆ ಇನ್ಹೆರಿಟೆನ್ಸ್ ಅಂತ ಹೇಳಿ ಕರೀತಾರ. ಸೊ ಈ ಡಯಾಗ್ರಾಮ್ ನೋಡಿದ್ರ ಪೇರೆಂಟ್ ಕ್ಲಾಸ್ ಐತಿ. ಪೇರೆಂಟ್ ಕ್ಲಾಸ್ದಾಗ ಏನಿರ್ತೈತಿ, ಸ್ಟೇಟ್ ಅಂದ್ರೆ ವೇರಿಯೇಬಲ್ಸ್ ಇರ್ತಾವ. ಆಮೇಲೆ ಬಿಹೇವಿಯರ್ ಅಂತಂದ್ರೆ ಮೆಥಡ್ಸ್ ಇರ್ತಾವ. ಇನ್ ಕೇಸ್ ಆ ವೇರಿಯೇಬಲ್ಸ್ ಆಮೇಲೆ ಬಿಹೇವಿಯರ್ ಪಬ್ಲಿಕ್ ಅಥವಾ ಪ್ರೊಟೆಕ್ಟೆಡ್ ಎಕ್ಸೆಸ್ ಮಾಡಿಫೈರ್ ಇಂದ ಡಿಫೈನ್ ಮಾಡಿದ್ರ ನಾವ ಅವನ್ನ ಚೈಲ್ಡ್ ಕ್ಲಾಸ್ದಾಗ ಎಕ್ಸೆಸ್ ಮಾಡ್ಕೋಬಹುದು. ಸೊ ಯಾವ ರೀತಿ ಚೈಲ್ಡ್ ಕ್ಲಾಸ್ ಪೇರೆಂಟ್ ಕ್ಲಾಸ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಥವಾ ಪೇರೆಂಟ್ ಆಗ ಚೈಲ್ಡ್ ಕ್ಲಾಸ್ನ ಡಿಫೈನ್ ಮಾಡಬೇಕು ಅಂತಂದ್ರ ನಮಗ ಜಾವಾದಾಗ ಎಕ್ಸ್ಟೆಂಡ್ಸ್ ಅಂತ ಹೇಳಿ ಒಂದು ಕೀವರ್ಡ್ ಐತಿ. ಚೈಲ್ಡ್ ಕ್ಲಾಸ್ನ ಬರದು ಅಂತಂದ್ರ ಪಬ್ಲಿಕ್ ಕ್ಲಾಸ್ ಅಂತೇಳಿ ಬರದ ಅದ್ರ ಮುಂದೆ ಎಕ್ಸ್ಟೆಂಡ್ಸ್ ಅಂತೇಳಿ ಪೇರೆಂಟ್ ಕ್ಲಾಸ್ ಹೆಸರು ಕೊಟ್ರ ಅವಾಗ ಇದು ಚೈಲ್ಡ್ ಕ್ಲಾಸ್ ಪೇರೆಂಟ್ ಕ್ಲಾಸ್ನ ಎಕ್ಸೆಸ್ ಮಾಡ್ತೈತಿ. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ದಾಗ ನೋಡೋದಾದ್ರ ಈ ಡಯಾಗ್ರಾಮ್ದಾಗ ಫಾದರ್ ಆಮೇಲೆ ಸನ್ ಅದಾರ. ಫಾದರ್ ಏನ್ ಮಾಡ್ಯಾರ, ಆಲ್ರೆಡಿ ಒಂದ ಮನಿನ ಕಟ್ಟ್ಯಾರ. ಸೊ ಈ ಸಿನಾರಿಯೋದಾಗ ಸಣ್ಣ ಇನ್ನೊಂದ್ಸಲ ಮನಿನ ಕಟ್ಟುವಂತ ಅವಶ್ಯಕತೆ ಇರಂಗಿಲ್ಲ. ಬೇಸಿಕಲಿ ಅವರ ಫಾದರ್ ಬಿಲ್ಡ್ ಮಾಡಿರುವಂತ ಮನಿನ ಅವರ ರಿಯೂಸ್ ಮಾಡ್ಕೋಬಹುದು. ಸಿಮಿಲರ್ಲಿ ಜಾವಾದಾಗೂ ಇನ್ಹೆರಿಟೆನ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಕೋಡ್ ರಿಯೂಸಬಿಲಿಟಿ ಸಲುವಾಗಿ ಯೂಸ್ ಮಾಡ್ತೀವಿ. ಸೊ ಪೇರೆಂಟ್ದಾಗ ಆಲ್ರೆಡಿ ಡಿಫೈನ್ ಮಾಡಿರುವಂತ ವೇರಿಯೇಬಲ್ನ ಆಮೇಲೆ ಬಿಹೇವಿಯರ್ನ ಚೈಲ್ಡ್ ಕ್ಲಾಸ್ದಾಗ ರಿಯೂಸ್ ಮಾಡ್ಕೋಬಹುದು. ಇನ್ನೊಂದ್ಸಲ ಅವನ್ನ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ. ಈ ಪರ್ಪಸ್ ಸಲುವಾಗಿ ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ಸಿನಾರಿಯೋ ಏನಂತಂದ್ರ ಒಂದ್ ಕಂಪ್ನಿ ಐತಿ. ಕಂಪ್ನಿದಾಗ ಪರ್ಮನೆಂಟ್ ಎಂಪ್ಲಾಯ್ ಅದಾರ, ಆಮೇಲೆ ಪಾರ್ಟ್ ಟೈಮ್ ಎಂಪ್ಲಾಯ್ ಅದಾರ. ಪರ್ಮನೆಂಟ್ ಎಂಪ್ಲಾಯರ್ಗೆ ಏನೈತಿ, ಫಿಕ್ಸ್ಡ್ ಸ್ಯಾಲ್ರಿ ಐತಿ. ಪಾರ್ಟ್ ಟೈಮ್ ಎಂಪ್ಲಾಯರ್ಗೆ ಏನೈತಿ ಅಂದ್ರೆ ಪರ್ ಅವರ್ ಸ್ಯಾಲ್ರಿ ಐತಿ. ಸೊ ಪಾರ್ಟ್ ಟೈಮ್ ಎಂಪ್ಲಾಯ್ಗೆ ಅಟ್ ದ ಎಂಡ್ ಆಫ್ ದ ಮಂತ್ ಟೋಟಲ್ ಎಷ್ಟ್ ಅವರ್ ಅವ್ ಕೆಲಸ ಮಾಡ್ಯಾನ ಆಮೇಲೆ ಪರ್ ಅವರ್ ಸ್ಯಾಲ್ರಿ ಎಷ್ಟೈತಿ ಎರಡು ಮಲ್ಟಿಪ್ಲಿಕೇಶನ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರ. ಆದ್ರೆ ಎಂಪ್ಲಾಯಿ ಆಮೇಲೆ ಪಾರ್ಟ್ ಟೈಮ್ ಎಂಪ್ಲಾಯ್ಗೆ ಸ್ವಲ್ಪ ಕಾಮನ್ ಪ್ರಾಪರ್ಟೀಸ್ ಅದಾವ. ಫಾರ್ ಎಕ್ಸಾಂಪಲ್ ಫುಲ್ ಟೈಮ್ ಎಂಪ್ಲಾಯ್ ಅಥವಾ ಎಂಪ್ಲಾಯ್ಗೂ ಏನೈತಿ, ನೇಮ್ ಐತಿ, ಲೀವ್ಸ್ ಅದಾವ. ಇವು ಎರಡು ಪಾರ್ಟ್ ಟೈಮ್ ಎಂಪ್ಲಾಯ್ಗೂ ಅದಾವ, ಆಮೇಲೆ ಫುಲ್ ಟೈಮ್ ಎಂಪ್ಲಾಯ್ಗೂ ಅದಾವ. ಸೊ ಏನ್ ಡಿಫ್ರೆನ್ಸ್ ಆಗೈತಿ ಅಂದ್ರೆ ಫುಲ್ ಟೈಮ್ ಎಂಪ್ಲಾಯ್ಗ ಫಿಕ್ಸ್ಡ್ ಸ್ಯಾಲ್ರಿ ಇರ್ತೈತಿ. ಪಾರ್ಟ್ ಟೈಮ್ ಎಂಪ್ಲಾಯ್ಗೆ ಏನ್ ಇರ್ತೈತಿ ಅಂತಂದ್ರ ಎಷ್ಟು ಅವರ್ ಅವ್ ಕೆಲಸ ಮಾಡ್ಯಾನಲ್ಲ ಅಷ್ಟು ಸ್ಯಾಲ್ರಿ ಇರ್ತೈತಿ. ಸೊ ಇದಂದ ಪ್ಯಾರಾಮೀಟರ್ ಏನಕ್ಕೈತಿ, ಡಿಫ್ರೆನ್ಸ್ ಐತಿ. ಸೊ ಪಾರ್ಟ್ ಟೈಮ್ ಎಂಪ್ಲಾಯ್ದಾಗ ನಾವ್ ಏನ್ ಯೂಸ್ ಮಾಡ್ಕೋಬಹುದು, ರಿಯೂಸ್ ಮಾಡ್ಕೋಬಹುದು ಅಂದ್ರೆ ನೇಮ್ ಆಮೇಲೆ ಲೀವ್ಸ್ ನ ನಾವ್ ಏನ್ ಮಾಡ್ಬೋದು, ರಿಯೂಸ್ ಮಾಡ್ಕೋಬಹುದು. ಅದ್ರ ಸಲುವಾಗಿ ನಾ ಏನ್ ಮಾಡೀನಿ, ಪಬ್ಲಿಕ್ ಕ್ಲಾಸ್ ಎಂಪ್ಲಾಯ್ ಅಂತ ಹೇಳಿ ಒಂದು ಕ್ಲಾಸ್ ಬರ್ದೀನಿ. ಇದ್ರೊಳಗ ನೇಮ್ ಐತಿ, ಇದನ್ನ ಏನ್ ಮಾಡೀನಿ ಎಕ್ಸೆಸ್ ಮಾಡಿಫೈರ್ ಪ್ರೊಟೆಕ್ಟೆಡ್ ಐತಿಲ್ಲ. ಫಿಕ್ಸ್ಡ್ ಸ್ಯಾಲ್ರಿ ಇದೇನೈತಿ ಪ್ರೈವೇಟ್ ಐತಿ, ಇದನ್ನ ನಾನು ಔಟ್ಸೈಡ್ ದ ಕ್ಲಾಸ್ ಎಕ್ಸೆಸ್ ಮಾಡಕ್ ಬಿಡಾಕತ್ತಿಲ್ಲ. ಲೀವ್ಸ್ ಅಂದ್ರ ಫುಲ್ ಟೈಮ್ ಎಂಪ್ಲಾಯ್ಸ್ ಲೀವ್ಸ್ ಅದಾವ. ನಂಬರ್ ಆಫ್ ಲೀವ್ಸ್ ಎಂಪ್ಲಾಯ್ ಕ್ಯಾನ್ ಟೇಕ್ 25 ಐತಿ. ಆಮೇಲೆ ನೇಮ್ಗೆ ಗೆಟರ್ಸ್ ಅಂಡ್ ಸೆಟರ್ಸ್ ಮೆಥಡ್ ಅದಾವ. ಈಗ ಪಾರ್ಟ್ ಟೈಮ್ ಎಂಪ್ಲಾಯ್ ಏನ್ ಮಾಡಾಕ್ತೈತಿ, ಎಕ್ಸ್ಟೆನ್ಸ್ ಎಂಪ್ಲಾಯ್. ಈ ರೀತಿ ಬೇಸಿಕಲಿ ಪಾರ್ಟ್ ಟೈಮ್ ಎಂಪ್ಲಾಯ್ ಏನಾಯ್ತ, ಎಂಪ್ಲಾಯ್ ಕ್ಲಾಸ್ ಚೈಲ್ಡ್ ಕ್ಲಾಸ್ ಆಯ್ತ. ಇಲ್ಲೇ ಅವರ್ಸ್ ವರ್ಕ್ಡ್ ಅಂದ್ರೆ ಎಷ್ಟು ಅವರ್ ಅವ್ ಕೆಲಸ ಮಾಡ್ಯಾನ ಪರ್ ಮಂತ್ ಅಂತ ಹೇಳಿ, ಪರ್ ಅವರ್ ಒಂದ್ ಎಷ್ಟು ಸ್ಯಾಲ್ರಿ ಹಾಕೈತಿ ಅಂತ ಹೇಳಿ ನಾವೇನ್ ಮಾಡಿವ, ಡಿಫೈನ್ ಮಾಡಿವಿ. ಎರಡು ಇನ್ಸ್ಟೆನ್ಸ್ ವೇರಿಯಬಲ್ ತಗೊಂಡಿವ. ಇಲ್ಲೇ ಒಂದ್ ಮೆಥಡ್ ಬರ್ಕೊಂಡಿವಿ ನಾವು, ಡಿಸ್ಪ್ಲೇ ಪಾರ್ಟ್ ಟೈಮ್ ಎಂಪ್ಲಾಯ್ ಡಿಟೇಲ್ಸ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡಾಕತ್ತೀವಿ ಅಂತಂದ್ರ ಪಾರ್ಟ್ ಟೈಮ್ ಎಂಪ್ಲಾಯ್ ಡಿಟೇಲ್ಸ್ ಅಂತ ಹೇಳಿ ನೇಮ್ ಇಲ್ಲಿ ನಾವು ನೋಡಿದ್ರ ಅಂತಂದ್ರ ಗೆಟ್ ನೇಮ್ ಅನ್ನುವಂತ ಮೆಥಡ್ ಇಲ್ಲ ಇಲ್ಲಿ. ಈ ಗೆಟ್ ನೇಮ್ ಅನ್ನುವಂತ ಮೆಥಡ್ ಎಲ್ಲ ಐತಿ, ಎಂಪ್ಲಾಯ್ ಕ್ಲಾಸ್ದಾಗ ಐತಿ. ಸೊ ಇದ ಪಬ್ಲಿಕ್ ಇರೋದ್ರಿಂದ ನಾನ ಚೈಲ್ಡ್ ಕ್ಲಾಸ್ದಾಗ ಇದನ್ನ ಎಕ್ಸೆಸ್ ಮಾಡಬಹುದು. ಸ್ಯಾಲ್ರಿನ ಇಲ್ಲೇ ಕಂಪ್ಯೂಟ್ ಮಾಡಾಕತ್ತೀನಿ. ಅವರ್ಸ್ ವರ್ಕ್ಡ್ ಇಂಟು ಪರ್ ಅವರ್ ಸ್ಯಾಲ್ರಿ ಮಾಡಿದ್ರೆ ನನಗೆ ಸ್ಯಾಲ್ರಿ ಬಂತ ಪಾರ್ಟ್ ಟೈಮ್ ಎಂಪ್ಲಾಯ್ದ. ಲೀವ್ಸ್ ಅಲೋಕೇಟೆಡ್ ಪರ್ ಇಯರ್. ಲೀವ್ಸ್ ಇದು ಲೀವ್ಸ್ ಅನ್ನುವಂತ ಇನ್ಸ್ಟೆನ್ಸ್ ವೇರಿಯೇಬಲ್ ನಮ್ದ ಎಲ್ಲಿ ಚೈಲ್ಡ್ ಕ್ಲಾಸ್ದಾಗ ನಾನು ಡಿಫೈನ್ ಮಾಡಿಲ್ಲ. ಈ ಲೀವ್ಸ್ ಎಲ್ಲಿಂದ ಬರಾಕ್ತೈತಿ ನನಗಂತಂದ್ರ ಎಂಪ್ಲಾಯ್ ಕ್ಲಾಸ್ ಇಂದ ಬರಾಕತೈತಿ. ಇಲ್ಲಿ ಎಂಪ್ಲಾಯ್ ಕ್ಲಾಸ್ದಾಗ ನಾನು ಲೀವ್ಸ್ ಅಂತ ಹೇಳಿ ಏನಂತ ಹೇಳಿ ಮಾಡೀನಿ, ಪ್ರೊಟೆಕ್ಟೆಡ್ ಅಂತ ಹೇಳಿ ಮಾಡೀನಿ. ಅದಕ್ಕೆ ನನಗೆ ಇದನ್ನ ಚೈಲ್ಡ್ ಕ್ಲಾಸ್ದಾಗ ನಾನು ಎಕ್ಸೆಸ್ ಮಾಡ್ಕೊಂಡ ರಿಯೂಸ್ ಮಾಡ್ಬೋದು. ಇನ್ ಕೇಸ್ ನಾನ ಪೇರೆಂಟ್ ಕ್ಲಾಸ್ದಾಗ ಇರುವಂತಹ ಪ್ರೈವೇಟ್ ವೇರಿಯೇಬಲ್ ಅಂದ್ರೆ ಫಿಕ್ಸ್ಡ್ ಸ್ಯಾಲ್ರಿನ ನಾನು ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಎರರ್ ಬರ್ತೈತಿ. ಯಾಕಂದ್ರೆ ಇದೇನೈತಿ, ಫಿಕ್ಸ್ಡ್ ಸ್ಯಾಲ್ರಿ ಅನ್ನೋದ ಪ್ರೈವೇಟ್ ಐತಿ, ಅದನ್ನ ಎಕ್ಸೆಸ್ ಮಾಡಕ್ ಬರಂಗಿಲ್ಲ. ಸೊ ನಮ್ಗೆ ಏನಂತ ಹೇಳಿ ಎರರ್ ಬರಾಕ್ತೈತಿ, ಇಲ್ಲೇ
ಚೇಂಜ್ ದ ವಿಸಿಬಿಲಿಟಿ ಆಫ್ ದ ಫಿಕ್ಸ್ಡ್ ಸ್ಯಾಲರಿ ಟು ಪ್ರೊಟೆಕ್ಟೆಡ್ ಅಂತ ಹೇಳಿ ಬರಾಕ್ತೈತಿ. ಸೊ ಓನ್ಲಿ ಪ್ರೊಟೆಕ್ಟೆಡ್ ಆಮೇಲೆ ಪಬ್ಲಿಕ್ ಎಕ್ಸೆಸ್ ಮಾಡಿಫೈರ್ ಇದ್ದುವಂತ ಮೆಥಡ್ಸ್ ಆಮೇಲೆ ವೇರಿಯೇಬಲ್ಸ್ ಅಷ್ಟ ನಾವು ಚೈಲ್ಡ್ ಕ್ಲಾಸಸ್ದಾಗ ಎಕ್ಸೆಸ್ ಮಾಡ್ಬೋದು, ರಿಯೂಸ್ ಮಾಡ್ಬೋದು. ಸೊ ನಂಬರ್ ಆಫ್ ಅವರ್ಸ್ ವರ್ಕ್ಡ್, ಸೊ ಇದ ಕ್ಲಾಸ್ದಾಗ ನಾನ ಅವರ್ಸ್ ವರ್ಕ್ಡ್ ಅಂತ ಇನ್ಸ್ಟೆನ್ಸ್ ವೇರಿಯೇಬಲ್ ಐತಿ, ಅದನ್ನ ನಾನ ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಸೊ ಗೆಟ್ ಅವರ್ಸ್ ವರ್ಕ್ಡ್ ಆಮೇಲೆ ಸೆಟ್ ಅವರ್ಸ್ ವರ್ಕ್ಡ್ ಅಂತ ಹೇಳಿ ಎರಡು ಮೆಥಡ್ ಅದಾವ. ಇವೇನಂತಂದ್ರ ಈ ಅವರ್ಸ್ ವರ್ಕ್ಡ್ ಅದ ಸೆಟರ್ಸ್ ಅಂಡ್ ಗೆಟರ್ ಮೆಥಡ್. ನಾನ ಟೆಸ್ಟ್ ಕ್ಲಾಸ್ ಅಂತೇಳಿ ಒಂದು ಕ್ಲಾಸ್ ಬರ್ಕೊಂಡಿನಿ. ಇದ್ರೊಳಗಡೆ ನಾನ ಪಾರ್ಟ್ ಟೈಮ್ ಎಂಪ್ಲಾಯ್ ಆಬ್ಜೆಕ್ಟ್ ನ ಟೆಸ್ಟ್ ಮಾಡಾಕತ್ತೀನಿ. ಪಾರ್ಟ್ ಟೈಮ್ ಎಂಪ್ಲಾಯ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಾಕ್ತೀನಿ OBJ1 ಅಂತ ಹೇಳಿ. ಸೊ OBJ1 ಡಾಟ್ ಸೆಟ್ ನೇಮ್ ನಿತೇಶ್ ಅಂತ ಮಾಡಾಕತ್ತೀನಿ. ಸೊ ಈ ಪಾರ್ಟ್ ಟೈಮ್ ಎಂಪ್ಲಾಯ್ದಾಗ ಸೆಟ್ ನೇಮ್ ಅನ್ನುವಂಥದ್ದು ಮೆಥಡ್ ಇಲ್ಲ. ಇದೆಲ್ಲ ಐತಿ ಅಂತಂದ್ರೆ ಎಂಪ್ಲಾಯ್ ಕ್ಲಾಸ್ ಆಗೈತಿ. ಪಾರ್ಟ್ ಟೈಮ್ ಎಂಪ್ಲಾಯ್ ಎಕ್ಸ್ಟೆನ್ಸ್ ಎಂಪ್ಲಾಯ್ ಅದ್ರ ಸಲುವಾಗಿ ನಾನು ಪಾರ್ಟ್ ಟೈಮ್ ಎಂಪ್ಲಾಯ್ದ ಆಬ್ಜೆಕ್ಟ್ ಮ್ಯಾಗ ಸೆಟ್ ನೇಮ್ ನ ಕರೆಯಾಕತ್ತೀನಿ. ಇಲ್ಲ ಅಂತಂದ್ರೆ ಇದು ನಮ್ಗೆ ಎರರ್ ಕೊಟ್ಟಿತ್ತು. ಸೊ ಸೆಟ್ ಅವರ್ಸ್ ವರ್ಕ್ ಇದೆಲ್ಲ ಐತಿ ಅಂತಂದ್ರ ಪಾರ್ಟ್ ಟೈಮ್ ಎಂಪ್ಲಾಯ್ದಾಗ ಐತಿದೆ ಸೆಟರ್ ಮೆಥಡ್ ಅವರ್ಸ್ ವರ್ಕ್ಡ್ ಅಂತೇಳಿ. ಸೊ ಇಲ್ಲಿ 192 ಅವರ್ಸ್ ಅವ ಪರ್ ಮಂತ್ ಕೆಲಸ ಮಾಡ್ಯಾನ, ಅದಕ್ಕೆ ನಾನು 192 ಅಂತ ಹೇಳಿ ಕೊಟ್ಟಿನಿ. ಆಮೇಲೆ ನಾ ಏನ್ ಮಾಡಾಕತ್ತೀನಿ, ಡಿಸ್ಪ್ಲೇ ಪಾರ್ಟ್ ಟೈಮ್ ಎಂಪ್ಲಾಯ್ ಡೀಟೇಲ್ಸ್ ಅಂತೇಳಿ ನಾ ಏನ್ ಮಾಡಾಕ್ತೀನಿ, ಮೆಥಡ್ ಕರೆಯಾಕತ್ತೀನಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಪಾರ್ಟ್ ಟೈಮ್ ಎಂಪ್ಲಾಯ್ ಡೀಟೇಲ್ಸ್ ನೇಮ್ ನಿತೇಶ್, ಸ್ಯಾಲ್ರಿ 192 ಇಂಟು 20 ಅಂತಂದ್ರೆ ನಮ್ಗೆ ಎಷ್ಟು ಬಂದ 3840 ಅಂತ ಹೇಳಿ ಬಂತ. ಲೀವ್ಸ್ ಅಲೋಕೇಟೆಡ್ ಪರ್ ಇಯರ್ 25, ನಂಬರ್ ಆಫ್ ಅವರ್ಸ್ ವರ್ಕ್ಡ್ 192 ಅಂತ ಹೇಳಿ ಬಂತ. ಸೊ ಇಲ್ಲಿ ಡಿಸ್ಪ್ಲೇ ಪಾರ್ಟ್ ಟೈಮ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಹೇಳಿ ಕರೆದಾಗ ನಮ್ದ ಕಂಟ್ರೋಲರ್ ಇಲ್ಲಿ ಹೋಗ್ತೈತಿ. ಪಾರ್ಟ್ ಟೈಮ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಹೇಳಿ ಬಂತ. ನೇಮ್ ನಾವ ಬೇಸಿಕಲಿ ಎಂಪ್ಲಾಯ್ ಡೀಟೇಲ್ಸ್ ಆಗಿಂದ ನೇಮ್ ಪ್ರಿಂಟ್ ಮಾಡಾಕತ್ತೀವ. ಸ್ಯಾಲ್ರಿ ಇಲ್ಲೇ ಕಂಪ್ಯೂಟ್ ಮಾಡಾಕ್ತಿವ. ಅವರ್ಸ್ ವರ್ಕ್ಡ್ ಇಂಟು ಪರ್ ಅವರ್ ಸ್ಯಾಲ್ರಿ ಅಂದ್ರ 192 ಇಂಟು 20 ಆಗ್ತೈತಿದ. ಸೊ ಲೀವ್ಸ್ ಅಲೋಕೇಟೆಡ್ ಅಗೇನ್ ನಮ್ಗೆ ಪೇರೆಂಟ್ ಕ್ಲಾಸಿಂದ ಬರಾಕ್ತೈತಿ 25 ಅಂತ ಹೇಳಿ ಡಿಸ್ಪ್ಲೇ ಆಗೈತಿ. ನಂಬರ್ ಆಫ್ ಅವರ್ಸ್ ವರ್ಕ್ ಏನೈತಿ ನಾವ ಇಲ್ಲಿ ಸೆಟ್ ಮಾಡಿವ 192 ಅಂತೇಳಿ ಅದು ಪ್ರಿಂಟ್ ಆಗ್ತೈತಿ. ಸೊ ಈ ರೀತಿ ನಾವ ಇನ್ಹೆರಿಟೆನ್ಸ್ ನ ಜಾವಾದಾಗ ಕೋಡ್ ರಿಯೂಸಬಿಲಿಟಿ ಸಲುವಾಗಿ ಯೂಸ್ ಮಾಡ್ತೀವಿ. ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಸೂಪರ್ ಕೀವರ್ಡ್ ಅಂದ್ರೆ ಏನಂತ ಹೇಳಿ ನೋಡೋಣ, ಇದ್ರದ್ದು ಯೂಸ್ ಕೇಸಸ್ ಏನಂತ ಹೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.